ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 27/2/2022 ಹಾಗೂ 28/2/2022 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. US ಚೇಂಬರ್ ಆಫ್ ಕಾಮರ್ಸ್ನ ಗ್ಲೋಬಲ್ ಇನ್ನೋವೇಷನ್ ಪಾಲಿಸಿ ಸೆಂಟರ್ ಬಿಡುಗಡೆ ಮಾಡಿದ 2022ರ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಇಂಟರ್ನ್ಯಾಷನಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಂಡೆಕ್ಸ್ ಸೂಚ್ಯಂಕದಲ್ಲಿ ಭಾರತದ ಶ್ರೇಣಿ ಎಷ್ಟು? 43. US ಚೇಂಬರ್ ಆಫ್ ಕಾಮರ್ಸ್ನ ಗ್ಲೋಬಲ್ ಇನ್ನೋವೇಷನ್ ಪಾಲಿಸಿ ಸೆಂಟರ್ ಬಿಡುಗಡೆ ಮಾಡಿದ 2022ರ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ IP ಸೂಚ್ಯಂಕದಲ್ಲಿ ಭಾರತವು 43ನೇ ಸ್ಥಾನದಲ್ಲಿದೆ. 55 ದೇಶಗಳು ಶ್ರೇಯಾಂಕದಲ್ಲಿದ್ದು ಇದರಲ್ಲಿ US ಅಗ್ರಸ್ಥಾನದಲ್ಲಿದೆ. ಭಾರತವು ತನ್ನ ಒಟ್ಟಾರೆ IP ಸ್ಕೋರ್ ಅನ್ನು 38.4ರಿಂದ 38.6ಕ್ಕೆ ಸುಧಾರಿಸಿದೆ. ಜುಲೈ 2021ರಲ್ಲಿ ವಾಣಿಜ್ಯದ ಸಂಸದೀಯ ಸ್ಥಾಯಿ ಸಮಿತಿಯು ಭಾರತದಲ್ಲಿ ಬೌದ್ಧಿಕ ಆಸ್ತಿ ಹಕ್ಕುಗಳ ಆಡಳಿತದ ವಿಮರ್ಶೆಯನ್ನು ಬಿಡುಗಡೆ ಮಾಡಿತು. ಈ ವಿಮರ್ಶೆಯು ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ ಮತ್ತು ಭಾರತದ ರಾಷ್ಟ್ರೀಯ IP ಪರಿಸರದ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳ ಸಮಗ್ರ ಮತ್ತು ವಿವರವಾದ ಅಧ್ಯಯನವನ್ನು ನೀಡುತ್ತದೆ. 4 is the right answer. ಶ್ರೇಯಾಂಕದಲ್ಲಿ ಅಗ್ರ 5 ದೇಶಗಳು. ಶ್ರೇಯಾಂಕ 1 ಯುನೈಟೆಡ್ ಸ್ಟೇಟ್ಸ್, 2 ಯುನೈಟೆಡ್ ಕಿಂಗ್ಡಮ್, 3 ಜರ್ಮನಿ, 4 ಸ್ವೀಡನ್, 5th one ಫ್ರಾನ್ಸ್. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ PM ಕಿಸಾನ್ ಯೋಜನೆಯು ಫೆಬ್ರವರಿ 2022ರಲ್ಲಿ 3 ವರ್ಷಗಳ ಯಶಸ್ವಿ ಅನುಷ್ಠಾನವನ್ನು ಪೂರ್ಣಗೊಳಿಸಿದೆ. ಮಾಹಿತಿಯ ಪ್ರಕಾರ ಈ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಿಗೆ ಇಲ್ಲಿಯವರೆಗೆ ಎಷ್ಟು ಮೊತ್ತವನ್ನು ಬಿಡುಗಡೆ ಮಾಡಲಾಗಿದೆ? 1.82 ಲಕ್ಷ ಕೋಟಿ ರೂಪಾಯಿಗಳು. 24ನೇ ಫೆಬ್ರವರಿ 2022 ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ PM ಕಿಸಾನ್ ಯೋಜನೆಯ 3ನೇ ವಾರ್ಷಿಕೋತ್ಸವವನ್ನು ಗುರುತಿಸುತ್ತದೆ. ಇದನ್ನು 2019ರ ಫೆಬ್ರವರಿ 24ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಪ್ರಾರಂಭಿಸಿದರು. ಫೆಬ್ರವರಿ 22, 2022ರ ಹೊತ್ತಿಗೆ ಸುಮಾರು 11.78 ಕೋಟಿ ರೈತರು PM ಕಿಸಾನ್ ಯೋಜನೆಯಡಿ ಪ್ರಯೋಜನ ಪಡೆದಿದ್ದಾರೆ. 1.82 ಲಕ್ಷ ಕೋಟಿ ಮೌಲ್ಯದ ಮೊತ್ತವನ್ನು ಭಾರತದಾದ್ಯಂತ ಅರ್ಹ ಫಲಾನುಭವಿಗಳಿಗೆ ವಿವಿಧ ಮಧ್ಯಂತರಗಳಲ್ಲಿ ವಿತರಿಸಲಾಗಿದೆ. ಪ್ರಸ್ತುತ ಕೋವಿಡ್-19 ಸಾಂಕ್ರಾಮಿಕ ಅವಧಿಯಲ್ಲಿ ರು 1.29 ಲಕ್ಷ ಕೋಟಿ ಬಿಡುಗಡೆಯಾಗಿದೆ. 1 is the right answer. PM ಕಿಸಾನ್ ಒಂದು ಕೇಂದ್ರ ವಲಯದ ಯೋಜನೆಯಾಗಿದ್ದು ಇದನ್ನು 24ನೇ ಫೆಬ್ರವರಿ 2019ರಂದು ಭೂಮಿ ಹೊಂದಿರುವ ರೈತರ ವಿತ್ತೀಯ ಅಗತ್ಯಗಳನ್ನು ಒದಗಿಸಲು ಪ್ರಾರಂಭಿಸಲಾಯಿತು. 3 ಸಮಾನ ಕಂತಗಳಲ್ಲಿ ಪ್ರತಿ ವರ್ಷಕ್ಕೆ ರು 6,000 ವಿತ್ತೀಯ ಲಾಭ, ಪ್ರತಿ 4 ತಿಂಗಳಿಗೊಮ್ಮೆ ವರ್ಷಕ್ಕೆ 3 ಬಾರಿ ಇದನ್ನು ನೇರ ಲಾಭ ವರ್ಗಾವಣೆ ಅಥವಾ DBT ಮೋಡ್ ಮೂಲಕ ದೇಶಾದ್ಯಂತ ರೈತರ ಕುಟುಂಬಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ. ಈ ಯೋಜನೆಯು 2 ಹೆಕ್ಟೇರ್ವರೆಗೆ ಭೂ ಹಿಡುವಳಿ ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಪ್ರಾರಂಭದಲ್ಲಿತ್ತು. ಅದರ ನಂತರ 1/6/2019ರಿಂದ ಜಾರಿಗೆ ಬರುವಂತೆ ಎಲ್ಲ ಭೂ ಹಿಡುವಳಿ ರೈತರನ್ನು ಒಳಗೊಳ್ಳಲು ಯೋಜನೆಯ ವ್ಯಾಪ್ತಿಯನ್ನು ವಿಸ್ತರಿಸಲಾಯಿತು. 2022-23ರ ಕೇಂದ್ರ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ PM ಕಿಸಾನ್ಗಾಗಿ ಭಾರತ ಸರ್ಕಾರವು 68,000 ಕೋಟಿ ರುಗಳನ್ನು ಮೀಸಲಿಟ್ಟಿದೆ. ಸಿಂಗಾಪುರ್ ವೇಟ್ ಲಿಫ್ಟಿಂಗ್ ಇಂಟರ್ನ್ಯಾಷನಲ್ 2022 ಕ್ವಾಲಿಫೈಯರ್ನಲ್ಲಿ ಚಿನ್ನ ಗೆದ್ದ ನಂತರ ವೇಟ್ ಲಿಫ್ಟರ್ ಮೀರಾಬಾಯಿ ಚಾನು ಯಾವ ತೂಕದ ವಿಭಾಗದಲ್ಲಿ 2022 ಕಾಮನ್ವೆಲ್ತ್ ಗೇಮ್ಸ್ CWGಗೆ ನೇರವಾಗಿ ಅರ್ಹತೆ ಪಡೆದಿದ್ದಾರೆ? 55 kg. ಭಾರತೀಯ ವೇಟ್ ಲಿಫ್ಟರ್ ಮತ್ತು 2020ರ ಟೋಕಿಯೋ ಒಲಿಂಪಿಕ್ಸ್ ಬೆಳ್ಳಿ ಪದಕ ವಿಜೇತೆ ಮೀರಾಬಾಯಿ ಚಾನು ಅವರು ಫೆಬ್ರವರಿ 25ರಂದು ಸಿಂಗಾಪುರ್ ವೇಟ್ ಲಿಫ್ಟಿಂಗ್ ಇಂಟರ್ನ್ಯಾಷನಲ್ 2022ರಲ್ಲಿ 55 kg ತೂಕ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಚಾನು 191 kg, 86 kg ಪ್ಲಸ್ 105 kg ಎತ್ತುವ ಮೂಲಕ ಪ್ರಶಸ್ತಿ ಪಡೆದರು. ಈ ಗೆಲುವಿನೊಂದಿಗೆ 27 ವರ್ಷದ ಚಾನು 55 kg ತೂಕ ವಿಭಾಗದಲ್ಲಿ ಬರ್ಮಿಂಗ್ಹ್ಯಾಮ್ನಲ್ಲಿ 2022ರ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ CWGಗೆ ಅರ್ಹತೆ ಪಡೆದಿದ್ದಾರೆ. ತನ್ನ ಕಾಮನ್ವೆಲ್ತ್ ಶ್ರೇಯಾಂಕದ ಆಧಾರದ ಮೇಲೆ 49 kg ತೂಕ ವಿಭಾಗದಲ್ಲಿ CWGಗೆ ಅರ್ಹತೆ ಪಡೆದಿದ್ದಾರೆ.
2 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪವನ್ನು ಹೈಲೈಟ್ ಮಾಡಲು ಯಾವ ನಗರದಲ್ಲಿ ಸಂಸ್ಕೃತಿ ಸಚಿವಾಲಯವು ಭಾರತದ ದೇವಾಲಯಗಳ ವಾಸ್ತುಶಿಲ್ಪದ ಒಡಿಸ್ಸಿಯನ್ನು ದೇವಯಾತನಂ ಎಂಬ ಶೀರ್ಷಿಕೆಯಲ್ಲಿ ಆಯೋಜಿಸಿದೆ? ಹಂಪಿ. ಕೇಂದ್ರ ಸಂಸ್ಕೃತಿ ಸಚಿವ ಕಿಶನ್ ರೆಡ್ಡಿ ಅವರು ಫೆಬ್ರವರಿ 25, 2022ರಂದು ಕರ್ನಾಟಕದ ಹಂಪಿಯಲ್ಲಿ ಭಾರತದ ದೇವಾಲಯದ ವಾಸ್ತುಶಿಲ್ಪದ ಒಡಿಸ್ಸಿ ಸಮ್ಮೇಳನ ದೇವಯಾತನಂ ಅನ್ನು ಉದ್ಘಾಟಿಸಿದರು. ದೇವಯಾತನಂ ಎಂಬುದು ಸಂಸ್ಕೃತಿ ಸಚಿವಾಲಯದ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಸಂಸ್ಥೆ ASA ಫೆಬ್ರವರಿ 25, 26, 2022ರಂದು ಆಯೋಜಿಸಲಾದ 2 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನವಾಗಿದೆ. ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪವನ್ನು ತೋರಿಸುವುದು ಸಮ್ಮೇಳನದ ಮುಖ್ಯ ಉದ್ದೇಶವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಎಕ್ಸ್ ಧರ್ಮ ಗಾರ್ಡಿಯನ್ 2022 ಭಾರತೀಯ ಸೇನೆಯು ಯಾವ ದೇಶದೊಂದಿಗೆ ವಾರ್ಷಿಕ ಜಂಟಿ ಮಿಲಿಟರಿ ತರಬೇತಿ ವ್ಯಾಯಾಮವಾಗಿದೆ? ಜಪಾನ್. ಭಾರತ ಮತ್ತು ಜಪಾನ್ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಎಕ್ಸ್ ಧರ್ಮ ಗಾರ್ಡಿಯನ್ 2022ನ 3ನೇ ಆವೃತ್ತಿಯನ್ನು 27 ಫೆಬ್ರವರಿ 2022ರಿಂದ ಮಾರ್ಚ್ 10ರವರೆಗೆ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆಸಲಾಗುವುದು. ಭಾರತೀಯ ಸೇನೆಯ 15ನೇ ಬೆಟಾಲಿಯನ್ ಮರಾಠಾ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ ಮತ್ತು ಜಪಾನೀಸ್ ಗ್ರೌಂಡ್ ಸೆಲ್ಫ್ ಡಿಫೆನ್ಸ್ ಫೋರ್ಸಸ್ JGSDF 30ನೇ ಪದಾತಿ ದಳ ಈ 12 ದಿನಗಳ ಜಂಟಿ ಅಭ್ಯಾಸದಲ್ಲಿ ಭಾಗವಹಿಸುತ್ತಿದೆ. ಈ ವ್ಯಾಯಾಮವು 2 ಸೈನ್ಯಗಳ ನಡುವೆ ಪರಸ್ಪರ ಕಾರ್ಯ ಸಾಮರ್ಥ್ಯವನ್ನು ಹೆಚ್ಚಿಸುವ ಮತ್ತು ಪರಸ್ಪರ ತಿಳುವಳಿಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. 1 ಈಸ್ ದಿ ರೈಟ್ ಆನ್ಸರ್. ಸಮ್ ಇಂಪಾರ್ಟೆಂಟ್ ಎಕ್ಸರ್ಸೈಸ್: ಕಜಿಂಡ್ ಇಂಡಿಯಾ ಅಂಡ್ ಕಜಕಿಸ್ತಾನ್, ಧರ್ಮ ಗಾರ್ಡಿಯನ್ ಇಂಡಿಯಾ ಅಂಡ್ ಜಪಾನ್, ಶಿನ್ಯು ಮೈತ್ರಿ ಇಂಡಿಯಾ ಅಂಡ್ ಜಪಾನ್, ಜಿಮೆಕ್ಸ್ ಇಂಡಿಯನ್ ಅಂಡ್ ಜಪಾನೀಸ್, ದಸ್ಲಿಕ್ ಇಂಡಿಯಾ ಅಂಡ್ ಉಜ್ಬೇಕಿಸ್ತಾನ್. ಬ್ರಿಕ್ ವರ್ಕ್ಸ್ ರೇಟಿಂಗ್ಗಳ ಪ್ರಕಾರ 2021-22ರ ಆರ್ಥಿಕ ವರ್ಷದಲ್ಲಿ ಭಾರತಕ್ಕೆ ಯೋಜಿತ GDP ಬೆಳವಣಿಗೆ ದರದ ಅಂದಾಜು ಎಷ್ಟು? 8.3%. ಬ್ರಿಕ್ ವರ್ಕ್ಸ್ ರೇಟಿಂಗ್ಗಳು ಪ್ರಸ್ತುತ ಆರ್ಥಿಕ 2021-22 ಫೈನಾನ್ಷಿಯಲ್ 22ನಲ್ಲಿ ಭಾರತದ GDP ಬೆಳವಣಿಗೆಯ ಮುನ್ಸೂಚನೆಯನ್ನು 8.3%ಕ್ಕೆ ಪರಿಷ್ಕರಿಸಿದೆ. ಹಿಂದಿನ ಜನವರಿ 2022ರಲ್ಲಿ ರೇಟಿಂಗ್ ಏಜೆನ್ಸಿ ಇದನ್ನು 8.5 to 9% ನಡುವೆ ಅಂದಾಜಿಸಿತ್ತು. 3 is the right answer. India GDP projected for financial 2022 World Bank 3%, 8.7% in 2022-23, ICRA 9% in financial 22 and 23, ADB 9.7%, CRISIL 5%, 7.8% for financial 23, OECD 4%, Fitch Ratings 8.4%, UN 6.5%, SBI 8.8%, IMF 9%. ಇಂಡಸ್ ಟವರ್ನಲ್ಲಿ ಎಷ್ಟು ಶೇಕಡಾ ಪಾಲನ್ನು ಖರೀದಿಸಲು ಭಾರತೀಯ ಏರ್ಟೆಲ್ ಲಿಮಿಟೆಡ್ ಇತ್ತೀಚೆಗೆ ವೊಡಾಫೋನ್ ಐಡಿಯಾದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? 4.7%. ಟೆಲಿಕಾಂ ಆಪರೇಟರ್ ಭಾರತಿ ಏರ್ಟೆಲ್ ಲಿಮಿಟೆಡ್ ಭಾರತದ ಅತಿದೊಡ್ಡ ಮೊಬೈಲ್ ಟವರ್ ಸ್ಥಾಪನೆ ಕಂಪನಿಯಾದ ಇಂಡಸ್ ಟವರ್ಸ್ ಲಿಮಿಟೆಡ್ನಲ್ಲಿ 4.7% ಈಕ್ವಿಟಿಯನ್ನು ಖರೀದಿಸಲು ವೊಡಾಫೋನ್ ಗ್ರೂಪ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಪಾಲುದಾರಿಕೆಯು ಇಂಡಸ್ ಟವರ್ಸ್ನಲ್ಲಿ ತನ್ನ ಸಂಪೂರ್ಣ 28.1% ಪಾಲನ್ನು ಮಾರಾಟ ಮಾಡುವ ವೊಡಾಫೋನ್ನ ಯೋಜನೆಗೆ ಅನುಗುಣವಾಗಿದೆ. ಈ ಒಪ್ಪಂದದ ಪ್ರಮುಖ ಷರತ್ತು ಏನೆಂದರೆ ಡೀಲ್ನ ಆದಾಯವನ್ನು ವೊಡಾಫೋನ್ ಐಡಿಯಾ ಲಿಮಿಟೆಡ್ನಲ್ಲಿ VIL ತಾಜಾ ಈಕ್ವಿಟಿಯಾಗಿ ಸೇರಿಸುತ್ತದೆ ಮತ್ತು VILನ ಬಾಕಿಗಳನ್ನು ತೆರವುಗೊಳಿಸಲು ಇಂಡಸ್ ಟವರ್ಸ್ಗೆ ಏಕಕಾಲದಲ್ಲಿ ರವಾನೆಯಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಡಿಶ್ ಟಿವಿಯಿಂದ ಡೈರೆಕ್ಟ್ ಟು ಹೋಮ್ DTH ಬ್ರಾಂಡ್ D2Hನ ಬ್ರಾಂಡ್ ಅಂಬಾಸಿಡರ್ ಆಗಿ ಯಾವ ಆಟಗಾರನನ್ನು ಆಯ್ಕೆ ಮಾಡಲಾಗಿದೆ? ರಿಷಬ್ ಪಂತ್. ಡಿಶ್ ಟಿವಿ ಇಂಡಿಯಾ ಲಿಮಿಟೆಡ್ ತನ್ನ ಡೈರೆಕ್ಟ್ ಟು ಹೋಮ್ DTH ಬ್ರಾಂಡ್ D2Hಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ಕ್ರಿಕೆಟಿಗ ರಿಷಬ್ ಪಂತ್ ಅವರನ್ನು ನೇಮಿಸಿಕೊಂಡಿದೆ. ಮುಂದಿನ 2 ವರ್ಷಗಳ ಕಾಲ DTHಗಾಗಿ 360 ಡಿಗ್ರಿ ಬ್ರ್ಯಾಂಡ್ ಸಂವಹನದಲ್ಲಿ ಪಂತ್ ಕಾಣಿಸಿಕೊಳ್ಳಲಿದ್ದಾರೆ. 2 ಈಸ್ ದಿ ರೈಟ್ ಆನ್ಸರ್. ಲಿಸ್ಟ್ ಆಫ್ ಬ್ರ್ಯಾಂಡ್ ಅಂಬಾಸಿಡರ್: ಗೇಮ್ಸ್ 24x7 ರಮ್ಮಿ ಸರ್ಕಲ್, ಹೃತಿಕ್ ರೋಷನ್, ಉತ್ತರಾಖಂಡ್, ಅಕ್ಷಯ್ ಕುಮಾರ್, ಬಾಟಾ ಇಂಡಿಯಾ, ದಿಶಾ ಪಟಾನಿ, ಮೇಡಿ ಬುಡ್ಡಿ, ಅಮಿತಾಬ್ ಬಚ್ಚನ್. ಬ್ರ್ಯಾಂಡ್ ಅಂಬಾಸಿಡರ್ ಅಂಡ್ ಇನ್ವೆಸ್ಟರ್ ಆಫ್ ಕೃಷಿ ನೆಟ್ವರ್ಕ್: ಪಂಕಜ್ ತ್ರಿಪಾಠಿ, ಗೇಮಿಂಗ್ ಆಪ್ A23, ಶಾರುಖ್ ಖಾನ್. ಖಡಿ ಅಂಡ್ ಹ್ಯಾಂಡಿಕ್ರಾಫ್ಟ್ಸ್ ಆಫ್ ಬಿಹಾರ್: ಮನೋಜ್ ತಿವಾರಿ, ಅಡಿದಾಸ್, ಮಣಿಕಾ ಬಾತ್ರಾ. ಬೇಟಿ ಬಚಾವೋ ಬೇಟಿ ಪಢಾವೋ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಫ್ ಗುರುಗ್ರಾಮ್: ತನಿಷ್ಕಾ ಕೋಟಿಯಾ ಅಂಡ್ ರೆಡ್ಡಿಕಾ ಕೋಟಿಯಾ. ನರೇಗಾ ಯೋಜನೆಯ ಸುಗಮ ಕಾರ್ಯನಿರ್ವಹಣೆಗಾಗಿ ಗಿರಿರಾಜ್ ಸಿಂಗ್ ಅವರು ಒಂಬುಡ್ಸ್ ಪರ್ಸನ್ ಆ್ಯಪ್ ಅನ್ನು ಪ್ರಾರಂಭಿಸಿದ್ದಾರೆ.
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ MGNREGA MG ನರೇಗಾ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? 2005. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಗಿರಿರಾಜ್ ಸಿಂಗ್ ಅವರು ನರೇಗಾಗಾಗಿ ಆಂಬುಡ್ಸ್ಮನ್ ಪರ್ಸನ್ ಆ್ಯಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಜಗಳ ಮುಕ್ತ ವರದಿ ಮಾಡಲು, ಕುಂದುಕೊರತೆಗಳ ವರ್ಗೀಕರಣ ಮತ್ತು ಆಂಬುಡ್ಸ್ ಪರ್ಸನ್ ಆ್ಯಪ್ನಿಂದ ದೂರುಗಳನ್ನು ವಿಲೇವಾರಿ ಮಾಡಲು ಅನುಕೂಲ ಮಾಡುತ್ತದೆ. ಇದು ಆಂಬುಡ್ಸ್ ಪರ್ಸನ್ ಆ್ಯಪ್ನಿಂದ ಟ್ರ್ಯಾಕಿಂಗ್ ಮತ್ತು ಪ್ರಶಸ್ತಿಗಳನ್ನು ಸಮಯೋಚಿತವಾಗಿ ರವಾನಿಸುವುದನ್ನು ಖಚಿತಪಡಿಸುತ್ತದೆ. ಅಪ್ಲಿಕೇಶನ್ ನರೇಗಾ ಪರಿಸರ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸುತ್ತದೆ. ಆಂಬುಡ್ಸ್ ಪರ್ಸನ್ ಆ್ಯಪ್ ಮೂಲಕ ವೆಬ್ಸೈಟ್ನಲ್ಲಿ ತ್ರೈಮಾಸಿಕ ಮತ್ತು ವಾರ್ಷಿಕ ವರದಿಗಳನ್ನು ಸುಲಭವಾಗಿ ಅಪ್ಲೋಡ್ ಮಾಡಬಹುದು. ಈ ನರೇಗಾ ಯೋಜನೆಯ ಕಾಯ್ದೆಯನ್ನು 23 ಆಗಸ್ಟ್ 2005 ಅಂಗೀಕರಿಸಲಾಯಿತು. 3 is the right answer. ಇಂಡಿಯನ್ ರೈಲ್ವೇಸ್ ಮತ್ತು ಭಾರತ್ ಹೆವಿ ಎಲೆಕ್ಟ್ರಿಕ್ ಲಿಮಿಟೆಡ್ BHEL ಯಾವ ರಾಜ್ಯದಲ್ಲಿ 1.7 ಮೆಗಾವ್ಯಾಟ್ ಭಾರತದ ಮೊದಲ ಸೌರ ದ್ಯುತಿ ವಿದ್ಯುಜ್ಜನಕ ಸ್ಥಾವರ ಸೋಲಾರ್ ಫೋಟೋವೋಲ್ಟಿಕ್ ಪ್ಲಾಂಟ್ ಅನ್ನು ಯಶಸ್ವಿಯಾಗಿ ಸ್ಥಾಪಿಸಿದೆ? ಮಧ್ಯಪ್ರದೇಶ. ಭಾರತೀಯ ರೈಲ್ವೇಸ್ ಮತ್ತು ಭಾರತ್ ಹೆವಿ ಎಲೆಕ್ಟ್ರಿಕ್ ಲಿಮಿಟೆಡ್ ಮಧ್ಯಪ್ರದೇಶದ ಬಿನಾದಲ್ಲಿ 1.7 ಮೆಗಾವ್ಯಾಟ್ನ ಭಾರತದ ಮೊದಲ ಸೌರ ದ್ಯುತಿ ವಿದ್ಯುಜ್ಜನಕ ಸ್ಥಾವರವನ್ನು ಯಶಸ್ವಿಯಾಗಿ ಸ್ಥಾಪಿಸಿದೆ. ಸ್ಥಾವರವು ವ್ಯಾಪಕವಾದ ಪರೀಕ್ಷೆಯಲ್ಲಿದೆ ಮತ್ತು ಭಾರತೀಯ ರೈಲ್ವೆಗಾಗಿ ಕಾರ್ಯನಿರ್ವಹಿಸಲಿದೆ. ಸೋಲಾರ್ ಪ್ಲಾಂಟ್ ನೇರವಾಗಿ ಓವರ್ ಹೆಡ್ ಟ್ರಾಕ್ಷನ್ ಸಿಸ್ಟಮ್ಗೆ ಸಂಪರ್ಕ ಕಲ್ಪಿಸಲಿದ್ದು, ವಾರ್ಷಿಕವಾಗಿ ಅಂದಾಜು 25 ಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದಿಸಲಿದೆ. ಈ ಸ್ಥಾವರವು 5800 ಸೌರ ಮಾಡ್ಯೂಲ್ಗಳನ್ನು ಹೊಂದಿದೆ. ಗುರಿ: ಸೌರ ಸ್ಥಾವರಗಳ ಸ್ಥಾಪನೆಯು 2030ರ ವೇಳೆಗೆ ಭಾರತೀಯ ರೈಲ್ವೆಯನ್ನು ನೆಟ್ ಝೀರೋ ಕಾರ್ಬನ್ ಎಮಿಷನ್ ಮತ್ತು ಗೋ ಗ್ರೀನ್ಗೆ ಪರಿವರ್ತಿಸುವುದಾಗಿದೆ. 4 is the right answer. About Bharat Heavy Electricals Limited BHEL, founded 1964, headquarters New Delhi, CEO ನಳಿನ್ ಸಿಂಘಾಲ್. ಕೆಳಗಿನ ಯಾವ ಸಂಸ್ಥೆಯು ರಾಷ್ಟ್ರೀಯ ನಗರ ವ್ಯವಹಾರಗಳ ಸಂಸ್ಥೆಯೊಂದಿಗೆ NIUA ಸಸ್ಟೇನೇಬಲ್ ಸಿಟೀಸ್ ಇಂಡಿಯಾ ಪ್ರೋಗ್ರಾಂನಲ್ಲಿ ಸಹಭಾಗಿಯಾಗಲು MOUಗೆ ಸಹಿ ಹಾಕಿದೆ? ವಿಶ್ವ ಆರ್ಥಿಕ ವೇದಿಕೆ. ವಿಶ್ವ ಆರ್ಥಿಕ ವೇದಿಕೆಯು ರಾಷ್ಟ್ರೀಯ ನಗರ ವ್ಯವಹಾರಗಳ ಸಂಸ್ಥೆಯೊಂದಿಗೆ ಸಸ್ಟೇನಬಲ್ ಸಿಟೀಸ್ ಇಂಡಿಯಾ ಪ್ರೋಗ್ರಾಂನಲ್ಲಿ ಸಹಭಾಗಿಯಾಗಲು MOUಗೆ ಸಹಿ ಹಾಕಿದೆ. ಸುಸ್ಥಿರ ನಗರಗಳ ಭಾರತ ಕಾರ್ಯಕ್ರಮವು ನಗರಗಳನ್ನು ವ್ಯವಸ್ಥಿತ ಮತ್ತು ಸುಸ್ಥಿರ ರೀತಿಯಲ್ಲಿ ಡಿಕಾರ್ಬನೈಸ್ ಮಾಡಲು ಅನುವು ಮಾಡಿಕೊಡುತ್ತದೆ. ಅದು ಹೊರಸೂಸುವಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ಥಿತಿಸ್ಥಾಪಕ ಮತ್ತು ಸಮಾನ ನಗರ ಪರಿಸರ ವ್ಯವಸ್ಥೆಗಳನ್ನು ತಲುಪಿಸುತ್ತದೆ. ಗುರಿ: ಶಕ್ತಿ, ಸಾರಿಗೆ ಮತ್ತು ನಿರ್ಮಿತ ಪರಿಸರ ವಲಯಗಳಲ್ಲಿ ಡಿಕಾರ್ಬನೈಸೇಷನ್ ಪರಿಹಾರಗಳನ್ನು ಉತ್ಪಾದಿಸಲು ನಗರಗಳಿಗೆ ಸಕ್ರಿಯಗೊಳಿಸುವ ವಾತಾವರಣವನ್ನು ಸೃಷ್ಟಿಸುವುದಾಗಿದೆ. 4 is the right answer. About World Economic Forum WEF, founded January 1971, founder and executive chairman Klaus Schwab, headquarters Cologne, Switzerland. ಯಾವ ಸಂಸ್ಥೆಯು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದೆಹಲಿಯ ಸಹಯೋಗದೊಂದಿಗೆ ಮೊದಲ ಬಾರಿಗೆ ಭಾರತದ ಸ್ಥಳೀಯ ತಂತ್ರಜ್ಞಾನ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮತ್ತು ವಿಂಧ್ಯಾಚಲ ನಡುವಿನ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ QKD ಲಿಂಕ್ ಅನ್ನು ಯಶಸ್ವಿಯಾಗಿ ಪ್ರದರ್ಶಿಸಿತು? ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ದೆಹಲಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಹಯೋಗದೊಂದಿಗೆ ಮೊದಲ ಬಾರಿಗೆ ಭಾರತದ ಸ್ಥಳೀಯ ತಂತ್ರಜ್ಞಾನ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ QKD ಸಂಪರ್ಕವನ್ನು ಪ್ರಯಾಗ್ರಾಜ್ ಮತ್ತು ವಿಂಧ್ಯಾಚಲ ನಡುವೆ ಯಶಸ್ವಿಯಾಗಿ ಪ್ರದರ್ಶಿಸಿದೆ. ಇದನ್ನು ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ರೋಬೋಟಿಕ್ಸ್ CAIR ಕೇರ್, ಬೆಂಗಳೂರು ಮತ್ತು ಮುಂಬೈ ಮೂಲದ DRDO ಯುವ ವಿಜ್ಞಾನಿಗಳ ಪ್ರಯೋಗಾಲಯ ಕ್ವಾಂಟಮ್ ಟೆಕ್ನಾಲಜಿ DYSL-QT ಅಭಿವೃದ್ಧಿಪಡಿಸಿದೆ. ಈ ಯಶಸ್ಸಿನೊಂದಿಗೆ ಮಿಲಿಟರಿ ದರ್ಜೆಯ ಸಂವಹನ ಭದ್ರತಾ ಪ್ರಮುಖ ಶ್ರೇಣಿಯನ್ನು ಬೂಟ್ ಸ್ಟ್ರಾಪ್ ಮಾಡಲು ಸುರಕ್ಷಿತ ಕೀ ವರ್ಗಾವಣೆಯ ಸ್ಥಳೀಯ ತಂತ್ರಜ್ಞಾನವನ್ನು ದೇಶವು ಪ್ರದರ್ಶಿಸಿದೆ. QKD ಎನ್ನುವುದು ಕ್ರಿಪ್ಟೋಗ್ರಫಿಯನ್ನು ಬಳಸಿಕೊಂಡು ರಕ್ಷಣಾ ಮತ್ತು ಕಾರ್ಯತಂತ್ರದ ಏಜೆನ್ಸಿಗಳ ನಡುವಿನ ಸುರಕ್ಷಿತ ಸಂವಹನ ವಿಧಾನವಾಗಿದೆ. ಇದನ್ನು ವಾಣಿಜ್ಯ ದರ್ಜೆಯ ಆಪ್ಟಿಕಲ್ ಫೈಬರ್ ಮೂಲಕ ಸಾಧಿಸಬಹುದು. ಇದು ಎರಡು ಪಕ್ಷಗಳಿಗೆ ಮಾತ್ರ ತಿಳಿದಿರುವ ರ್ಯಾಂಡಮ್ ಸೀಕ್ರೆಟ್ ಕೀಯನ್ನು ಉತ್ಪಾದಿಸಲು ಶಕ್ತಗೊಳಿಸುತ್ತದೆ. ನಂತರ ಸಂದೇಶಗಳನ್ನು ಎನ್ಕ್ರಿಪ್ಟ್ ಮಾಡಲು ಮತ್ತು ಡಿಕ್ರಿಪ್ಟ್ ಮಾಡಲು ಬಳಸಬಹುದು. About Defense Research and Development Organization DRDO, founded 1958, headquarters DRDO Bhavan, New Delhi, chairman G. Satish Reddy. ಇಂದಿನ ರಸಪ್ರಶ್ನೆ. ಪ್ರಶ್ನೆ 1. 2022ರ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಸೂಚ್ಯಂಕದಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ?
2022ರ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಂಕದಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಪ್ರಶ್ನೆ 2. ಎಕ್ಸ್ ಧರ್ಮ ಗಾರ್ಡಿಯನ್ 2022 ಅನ್ನು ಕರ್ನಾಟಕದ ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿದೆ? ಎಕ್ಸಸೈಸ್ ಧರ್ಮ ಗಾರ್ಡಿಯನ್ 2022 ಅನ್ನು ಕರ್ನಾಟಕದ ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿದೆ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.